ಸ್ನೇಹಿತರೆ, ಮ್ಯಾನ್ಯುವಲ್ ಡ್ರಾಪ್ ಶಿಪ್ಪಿಂಗ್ ಮಾಡಬೇಕು ಅನ್ಕೊಂಡಿದ್ದೀರಿ ಅಂತಂದ್ರೆ ಈ ವಿಡಿಯೋ ನಿಮಗಾಗಿ. ಮೀಶೋನ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಡ್ರಾಪ್ ಶಿಪ್ಪಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಮ್ಯಾನ್ಯುವಲ್ ಆಗಿ. ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೀಶೋ ಒಂದು ಏನಂತಂದ್ರೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಅಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಪ್ರಾಡಕ್ಟ್ಗಳು ನಿಮಗೆ ಸಿಗುತ್ತೆ. ತುಂಬಾ ಕಡಿಮೆ ಬೆಲೆಯಲ್ಲಿ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಅದೇ ರೀತಿ ಅಷ್ಟೊಂದು ಪ್ರಾಡಕ್ಟ್ಗಳು ಸಿಗುತ್ತೆ ಅಂತಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ಗಳು ನಿಮಗೆ ಅಲ್ಲಿ ಸಿಗುತ್ತೆ. ಹಾಗಂತಂದ್ರೆ ಇವಾಗ ನಾವು ಏನಂತಂದ್ರೆ ನಮ್ಮ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಡ್ರಾಪ್ ಶಿಪ್ಪಿಂಗ್ ಅಂತಾನೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ಹೋಸ್ಟಿಂಗ್ ಬೇಕು, ಡೊಮೇನ್ ಬೇಕು. ಅದೇ ರೀತಿ ಇ ಕಾಮರ್ಸ್ ವೆಬ್ಸೈಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಹೋಸ್ಟಿಂಗ್ ಮತ್ತೆ ಡೊಮೇನ್ ನಿಮಗೆ ಎಲ್ಲಿ ಸಿಗುತ್ತೆ? ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ. ಆ ಲಿಂಕ್ ಮುಖಾಂತರ ಹೋದ್ರಿ ಅಂತಂದ್ರೆ ನಿಮಗೆ 10% ಡಿಸ್ಕೌಂಟ್ಸ್ ಜೊತೆಗೆ 1 ವರ್ಷದ ಫ್ರೀ ಡೊಮೇನ್ ನಿಮಗೆ ಅಲ್ಲಿ ಸಿಗುತ್ತೆ. ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಆದಮೇಲೆ ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ವರ್ಡ್‌ಪ್ರೆಸ್ ಅಲ್ಲಿ. ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಬೇಕಂದ್ರೆ ಹೋಗ್ಬಿಟ್ಟು ಆ ವಿಡಿಯೋ ನೋಡ್ಬೋದು. ನನ್ನ ಚಾನಲ್ ನಿಮಗೆ ಸಿಗುತ್ತೆ. ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಎಲ್ಲ ಸೆಟಪ್ ಮಾಡ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ಆಗಿರ್ಬೋದು ಅಥವಾ ನಿಮ್ಮ ಪೇಮೆಂಟ್ಸ್ ಏನಾದರೂ ಇತ್ತಂದ್ರೆ ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಎಲ್ಲ ಆದ ಮೇಲೆ ನೆಕ್ಸ್ಟ್ ನಿಮ್ದು ಬರೋದು ಏನಂತಂದ್ರೆ ಪ್ರಾಡಕ್ಟ್ಸ್. ಪ್ರಾಡಕ್ಟ್ಸ್ ಅನ್ನ ಯಾವ ತರ ಲಿಂಕ್ ಮಾಡ್ಕೊಳ್ಳೋದು. ಇದರಲ್ಲಿ ಯಾವುದೇ ರೀತಿಯಾದಂಥ ಆಟೋಮೆಟಿಕ್ ಕಂಪಲ್ಸರಿಯಾಗಿ ಆಗಲ್ಲ. ನೀವೇ ಹಾಗೆ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಏನು ಮಾಡಿ ಅಂತಂದ್ರೆ ನೀವು ಮೀಶೋನ ಓಪನ್ ಮಾಡ್ಕೊಳ್ಳಿ. ಮೀಶೋನ ಓಪನ್ ಮಾಡಿಕೊಂಡು ಅಲ್ಲಿ ನೀವೇನು ಮಾಡೋದಪ್ಪ ಅಂತಂದ್ರೆ ಸಿಂಪಲ್ ಆಗಿ ಲಾಗಿನ್ ಆಗಿ ಆದ ಮೇಲೆ ಪ್ರಾಡಕ್ಟ್ಗಳನ್ನು ರಿಸರ್ಚ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ಗಳನ್ನು ನೀವು ಇನ್ ಕೇಸ್ ಯಾವುದೋ ಒಂದು ಮಾಡ್ತಿದ್ದೀರಾ ಅಂತಂದರೆ ಫುಟ್ವೇರ್ ಬಗ್ಗೆನೇ ತೊಗೊಳ್ಳೋಣ. ಫುಟ್ವೇರ್ ತೊಗೊಳ್ಳೋಣ. ಫುಟ್ವೇರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ತೊಗೊಳ್ಳಿ. ಇದೊಂದು ಸಿಂಪಲ್ ಆಗಿ 267 ಇದೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಫೋಟೋಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡೋದು ಕಾಪಿ ಇಮೇಜ್ ಬರುತ್ತೆ, ಇಲ್ಲ ಸೇವ್ ಇಮೇಜಸ್ ಅಂತ ಬರುತ್ತೆ. ಕ್ಲಿಕ್ ಮಾಡಿಕೊಂಡು ಫೋಟೋಸನ್ನು ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಇದೇನಿದೆ ಅದು ಕಂಪ್ಲೀಟಾಗಿ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿ. ನೆಕ್ಸ್ಟ್ ಸೈಜಸ್ ಕೂಡ ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಡಿಸ್ಕ್ರಿಪ್ಷನ್ಸನ್ನು ಹಾಕಿ, ಡಿಸ್ಕ್ರಿಪ್ಷನ್ಸು ಅದು ಇದೆಲ್ಲ ಹಾಕಿ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಿ ಅಂತಂದರೆ ಅಲ್ಲಿ ಪ್ರೈಸನ್ನು ಸೆಟ್ ಮಾಡಿ. ನಿಮ್ಮದೇ ಆದಂಥ ಇಲ್ಲಿ ಎಷ್ಟಿದೆ 267 ಪ್ಲಸ್ ಜಿ ಎಸ್ ಟಿ ಅದು ಇದು ಎಲ್ಲ ಸೇರಿ ಒಂದು 400ವರೆಗೂ ಇಲ್ಲ ಒಂದು 300ವರೆಗೂ ಆಗ್ಬೋದು ಅಂದ್ಕೊಳ್ಳಿ. ಆಗ್ಬೋದು ಅಂದ್ಕೊಂಡು 300ವರೆಗೂ ಅದನ್ನು ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ನೀವು ಪ್ರಾಡಕ್ಟ್ ರೇಟನ್ನು ನಿಮ್ಮ ಒಂದು ಮಾರ್ಜಿನ್ ಜೊತೆಗೆ ನೀವು ಅಲ್ಲಿ ಸೇರಿಸಿ. ಸೇರಿಸಿ ಆದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ನೀವು ನಿಮಗೆ ಅದನ್ನು ಮಾರ್ಕೆಟಿಂಗ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು, ಏನೇನು ಮಾಡ್ಬೋದು. ಆರ್ಡರ್ ಬಂತು ಅಂತಂದರೆ ನೀವು ನೆಕ್ಸ್ಟ್ ಏನು ಮಾಡಬೇಕು? ಜಸ್ಟ್ ಮೀಶೋಗೆ ಬನ್ನಿ. ಮೀಶೋಗೆ ಬಂದಾದಮೇಲೆ ಇಲ್ಲಿ ನೋಡ್ಬೋದು ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈಜನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಬೈ ನೋ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಅಡ್ರೆಸ್ ಎಲ್ಲ ಕಂಪ್ಲೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಅಡ್ರೆಸ್ಸನ್ನು ನೀವು ಇಲ್ಲಿ ಅವರ ಒಂದು ಅಡ್ರೆಸ್ಸನ್ನು ಕಂಪ್ಲೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಇರುತ್ತೆ. ಅದನ್ನು ನೀವು ಆಮೇಲೆ ನೋಡ್ಕೋಬೋದು. ರೀಸೆಲ್ ದ ಆರ್ಡರ್ ಅಂತ ಕೇಳ್ತಾ ಇದೆ. ಕ್ಲಿಕ್ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಆಗಿರೋಂಥ ವೆಬ್ಸೈಟಲ್ಲಿ ಎಷ್ಟು ಹಾಕಿರ್ತೀರಲ್ಲ ಅದನ್ನು ಇಲ್ಲಿ ನೀವು ಹಾಕ್ಕೊಳ್ಳಿ. 600 ಹಾಕಿರ್ತೀರಾ ಅಂದ್ಕೊಳ್ಳಿ. 600 ಹಾಕಿರ್ತೀರಪ್ಪ ಅಂತಂದರೆ ನೀವು ಡೈರೆಕ್ಟಾಗಿ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಡೈರೆಕ್ಟಾಗಿ ಪ್ರಾಡಕ್ಟ್ ಏನಾಗುತ್ತೆ ಅವರ ಒಂದು ಅಡ್ರೆಸ್ಗೆ ಹೋಗುತ್ತೆ. ಅವರು ಪೇ ಮಾಡ್ತಾರೆ ಮೀಶೋಗೆ. ಮೀಶೋಯಿಂದ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸಿಂಪಲ್. ನಿಮಗೆ ಬೇಕಾಗಿರೋದು ಏನಂತಂದರೆ ವೆಬ್ಸೈಟ್ ಮಾತ್ರ. ಅವರು ಆನ್ಲೈನ್ ಪೇಮೆಂಟ್ ಮಾಡಿದಿರ ಅಂತಂದರೆ ನಿಮಗೆ ಆನ್ಲೈನ್ ಪೇಮೆಂಟ್ ಬಂದಿರುತ್ತೆ. ನೀವು ಇಲ್ಲಿ ಆನ್ಲೈನ್ ಮಾಡ್ಕೋಬೋದು. ಸಿಂಪಲ್ ಆಗಿ ನಿಮಗೆ ಆನ್ಲೈನ್ ಮಾಡಿದ್ರೆ ಅಂತಂದರೆ ಇನ್ನೂ ಕಡಿಮೆ ಸಿಗುತ್ತೆ. ಮಾರ್ಜಿನ್ ನಿಮಗೆ ಇನ್ನೂ ಜಾಸ್ತಿ ಸಿಗುತ್ತೆ. ನಿಮಗೆ ಆವಾಗ ಏನಂತಂದರೆ ಜಾಸ್ತಿ ಸಿಕ್ಕಾದ್ಮೇಲೆ ನೀವು ಸಿಂಪಲ್ ಆಗಿ ಕ್ಲಿಕ್ ಇದು ಮಾಡ್ಕೋಬೋದು. ಅದಾದ ಮೇಲೆ ನೆಕ್ಸ್ಟು ಮೀಶೋದವ್ರು ಏನು ಮಾಡ್ತಾರಪ್ಪ ಅಂತಂದರೆ ಸಿಂಪಲ್ ಆಗಿ ಪ್ಯಾಕ್ ಮಾಡಿಕೊಂಡು ಅದನ್ನು ಡೆಲಿವರಿ ಮಾಡ್ತಾರೆ. ಡೆಲಿವರಿ ಆದಮೇಲೆ ನಿಮ್ಮ ಮಾರ್ಜಿನ್ ಏನಿದೆ 333 ಈ ಮಾರ್ಜಿನ್ ನಿಮಗೆ ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇತ್ತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ನಿಮಗೆ ಕಂಪ್ಲೀಟಾಗಿ ಏನಾಗುತ್ತೆ ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಈ ರೀತಿ ಇದು ಮೀಶೋದು ವರ್ಕ್ ಆಗುತ್ತೆ. ಸಿಂಪಲ್ ಅಂತಲೇ ಹೇಳ್ಬೋದು. ಬಟ್ ಏನಂತಂದರೆ ಸ್ವಲ್ಪ ಏನಂತಾರೆ ಟ್ರಿಕ್ ಆಗಿ ಮಾಡಬೇಕಾಗುತ್ತೆ. ಯಾಕಂತಂದರೆ ಮೀಶೋದು ಪ್ಯಾಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ತುಂಬ ನೋಡಿರ್ತೀರ. ಅದಕ್ಕೋಸ್ಕರ ಆ ಪ್ರಾಡಕ್ಟ್ ಯಾವ ಥರ ನೀವು ಚೂಸ್ ಮಾಡಬೇಕಂತಂದರೆ ಒಂದು ಏನಂತಂದರೆ ಪ್ಯಾಕ್ ಮಾಡಿದ್ರು ಕೂಡ ಅಂದರೆ ಪ್ಯಾಕಿಂಗ್ ಓಪನ್ ಆದರೂ ಕೂಡ ಏನೂ ಆಗಿರಬಾರ್ದು, ಚೆನ್ನಾಗಿರಬೇಕು. ಅಂಥ ಪ್ರಾಡಕ್ಟ್ಸನ್ನು ನೀವು ಚೂಸ್ ಮಾಡಿರಬೇಕಾಗತ್ತೆ. ಆ ಥರದ್ದು ಬರೋದೇನಪ್ಪ ಅಂತಂದರೆ ಬಟ್ಟೆಗಳಾಗಿರ್ಬೋದು, ಶೂಸ್ಗಳಾಗಿರ್ಬೋದು. ಈ ಥರ ಒಂದು ಪ್ರಾಡಕ್ಟ್ಗಳನ್ನ ನೀವು ಚೂಸ್ ಮಾಡಿಕೊಂಡು ಈಸಿಯಾಗಿ ರೀಸೇಲ್ ಮಾಡ್ಬೋದು ಮೀಶೋದಿಂದ.
ಸೊ ಈ ರೀತಿ ಡ್ರಾಪ್ ಶಿಪ್ಪಿಂಗ್ ಕೂಡ ನೀವು ಮಾಡ್ಬೋದು. ಸಿಂಪಲ್ ಆಗಿ ನಿಮ್ಗೆ ಆರ್ಡರ್ ಬಂತಂದ್ರೆ ಆರ್ಡರ್ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಸೊ ಶಾಪಿಫೈಯಲ್ಲಿ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬಹುದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ವರ್ಡ್‌ಪ್ರೆಸ್ ಅಲ್ಲೇ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಏನಿಲ್ಲ. ಶಾಪಿಫೈಯಲ್ಲಿ ಕ್ರಿಯೇಟ್ ಮಾಡ್ಕೊಂಡು ನೀವೇನಂತಂದ್ರೆ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಈ ರೀತಿ ಮ್ಯಾನ್ಯುಯಲ್ ಆಗಿ ನೀವು 100% ಆಗಿ ಮಾಡ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.